ನಾಲಿಗೆಯಲ್ಲೂ ಯಾವ ಮಿಸ್ಟೇಕ್ಸ್ ಗಳನ್ನು ನೀವು ಮಾಡ್ಕೊಂಡ್ ಬಂದಿದ್ರಿ. ನೀವು ಎಲೆಕ್ಷನ್ ಟ್ರೆಂಡ್ ಆದ್ಮೇಲೆ ಹೌದು ಈಗ ನಮ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳುವಂತದ್ದು ಇದೆ, ನಾವು ಇನ್ನು ಮಾಡ್ಕೊತೀವಿ ಅಂತ ಹೇಳ್ಕೊಂಡ್ಬಿಟ್ಟು ಇನ್ನೊಂದು ಎಲೆಕ್ಷನ್ ಬಂದಾಗ ಆತ್ಮನೂ ಇಲ್ಲ ಅವಲೋಕನೂ ಇಲ್ಲ. ನೋಡಿ, ನಾವು ಆತ್ಮಾವಲೋಕನ ಮಾಡಿದ್ದೇವೆ. ಆತ್ಮಾವಲೋಕನ ಕರ್ನಾಟಕ ತೆಲಂಗಾಣವನ್ನು ಬಿಜೆಪಿ ಮುಕ್ತ ದಕ್ಷಿಣ ಭಾರತ ಆಗಿದೆ ಇವತ್ತು. ಓಕೆ, ಸೊ ಮಹಾರಾಷ್ಟ್ರ ಮತ್ತು ದೇಶದಿಂದ ಮುಕ್ತ ಆಗ್ತಾ ಇದ್ದೀರಿ. ಎಲ್ಲ ಆಗಿದ್ದೀವಿ ನಾವು. 100 ಕಾಂಗ್ರೆಸ್ 100 ಸ್ಥಾನಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 2 ಉಳ್ಕೊಂಡಿದೆ. ಅದು ಕರ್ನಾಟಕ ಮತ್ತೆ ತೆಲಂಗಾಣದಲ್ಲೂ 12 ಮಂದಿ ಶುರು ಮಾಡವ್ರೆ. ಈಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ ರೀತಿ ಬಣ ಇದೆ, ಏನ್ ಮಾಡ್ಕೋತಾ ಇದ್ದೀರಿ ಅಂತ ಅದು ಗೊತ್ತು. ದರ್ ಇಸ್ ಒನ್ ಮೋರ್ ಮಿಸ್ಟೇಕ್ಸ್ ಐ ಆಮ್ ಕೋಟಿಂಗ್ ಯು. ಎಲ್ಲೂ ಇದೆ ರಾಜಸ್ಥಾನದಲ್ಲಿ, ಎಲ್ಲೂ ಕಾಂಗ್ರೆಸ್ ಇತ್ತು, ಅಲ್ಲಿ ಏನ್ ಮಾಡ್ಕೊಂಡಿರಿ ಅಂತ ಗೊತ್ತಿದೆ. ಎಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅನ್ನು ಚುನಾವಣೆ ಮಾಡ್ಕೊಂಡು ಕಳಿಸಿದ್ರು, ಅಲ್ಲಿ ಏನ್ ಮಾಡ್ಕೊಂಡ್ರಿ ಅಂತ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ ಒಕ್ಕೂಟ ಏನಿತ್ತು ಅದನ್ನು ಹೆಂಗೆ ಹಾಳು ಮಾಡ್ಕೊಂಡ್ರಿ ಅಂತಾನೂ ಗೊತ್ತಿದೆ. ಅದೇ ಮಾಡೆಲ್ ಅನ್ನು ನೀವು ಈಗ ಕರ್ನಾಟಕದಲ್ಲೂ ಮಾಡ್ತಾ ಇದ್ದೀರಿ. ಅದೇ ಮಾಡೆಲ್ ಸ್ವಲ್ಪ ಏನು ಕೋವಿಡ್ ಹೋದಂಗೆ ತೆಲಂಗಾಣಕ್ಕೂ ಹೋಗಿದೆ. Instead of blaming BJP and other party, why can't your people sit and discuss and correct yourself? 100% we will correct ourselves. ಲೋಕಸಭೆಯಲ್ಲಿ ಗೆದ್ದಿದ್ದೇವೆ ನಾವು 100 ಸ್ಥಾನಗಳನ್ನ. ಲೋಕಸಭೆಯಲ್ಲಿ ಕೇವಲ 48 ಸ್ಥಾನಗಳು 44 ಸ್ಥಾನಗಳಿಂದ 100 ಸ್ಥಾನಗಳಿಗೆ ಹೋಗಿದ್ದೇವೆ ಅಂತಂದ್ರೆ ದೇಶದ ಜನತೆ ಕಾಂಗ್ರೆಸ್ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ. ಅದು ಮೊದಲು ಕೇವಲ 2 ರಾಜ್ಯಗಳಿಂದ ಗೆದ್ದಿದ್ದು 44 ಅನ್ನ. 2019ರಲ್ಲಿ ಕೇವಲ 2 ರಾಜ್ಯಗಳು ತಮಿಳುನಾಡು ಮತ್ತೆ ಖಂಡಿತವಾಗ್ಲಿಲ್ಲ. ತಮಿಳುನಾಡು ಮತ್ತೆ ಕೇರಳ 1ರಲ್ಲಿ 16 + 8 24 ಸ್ಥಾನಗಳನ್ನ ಕೇವಲ 2 ರಾಜ್ಯಗಳಿಂದ ಗೆದ್ದಿದ್ವಿ. ಇನ್ನು ರಿಮೈನಿಂಗ್ 26 ಅನ್ನ 20 ರಾಜ್ಯಗಳಿಂದ ಗೆದ್ದಿದ್ವಿ. ಸೊ ಆದ್ರೆ ಈ ಸಾರಿ ಏನಾಗಿದೆ, ಅದ್ರ ಬದಲಾವಣೆ ಆಗಿದೆ. ಆ ಬದಲಾವಣೆ ಟ್ರೆಂಡ್ ಶುರು ಆಗಿದೆ. ಎಸ್, ಇಟ್ ಟೇಕ್ ಸಮ್ ಟೈಮ್. ಯಾಕೆ ಅಂತಂದ್ರೆ ಈಗ ಒಂದು ಸ್ಟೆಬಿಲಿಟಿ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ನಾವು ಒಂದಷ್ಟು ಸ್ಥಾನಗಳನ್ನ ಕಳ್ಕೊಂಡಿದ್ದೇವೆ. ಬಟ್ ಅದು ನಮ್ಮ ಪಾಸಿಟಿವ್ ಸ್ಟ್ಯಾಂಡ್ ಆಗ್ತದೆ. ಎಲ್ಲ ನಿಮ್ಗೆ ಅನ್ಸುತ್ತಾ? ಜಸ್ಟ್ ವಾಂಟ್ ಟು ಲಾಂಚ್ ರಾಹುಲ್ ಗಾಂಧಿ, ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನಾನು ಹೇಳ್ತೀನಿ ಕೇಳಿ, ರೀಲಾಂಚ್ ಮಾಡ್ತಾ ಎಲ್ಲೂ ಆಗ್ತಾ ಇಲ್ಲ. ಈವನ್ ಟುಡೇ ಯು ಆರ್ ಪ್ರೂವಿಂಗ್ ಇಟ್ ಈಸ್ ನಾಟ್ ಇವನ್ ಏಬಲ್ ಟು ಗೆಟ್ 1 ಸೀಟ್ ಅಂತ ಹೇಳಿದ್ಮೇಲೆ ಸ್ಟಿಲ್ ಯು ಆರ್ ಸ್ಟಿಕ್ಕಿಂಗ್. ನಾವು ರಾಹುಲ್ ಗಾಂಧಿಯನ್ನು ಲಾಂಚ್ ಮಾಡ್ತೀವಿ ಅಂತ ಹೇಳೋದಕ್ಕೆ ವಾಟ್ ಇಟ್ ಮೀನ್ಸ್? ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಒಳಗೊಂಡಂತೆ ನಮ್ಮ ಎಲ್ಲಾ ನಾಯಕರ ಕಾಂಗ್ರೆಸ್ ಪಕ್ಷ ಏನು ಅಂತಂದ್ರೆ ಒಕ್ಕೂಟ ಏನೋ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಲೋಕಲ್ ಲೀಡರ್ಸ್ ಬೆಳೆಸ್ತಾ ಇದ್ದೀವಿ ನಾವು. ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್, ಹಾಗೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಮತ್ತೆ ಬೇರೆ ಬೇರೆ ಹೇಳ್ತಾ ಇದ್ದೀನಿ. ಎಲ್ಲರೂ ಎಂ ಬಿ ಪಾಟೀಲ್ ಒಬ್ಬರೇ ಅಲ್ಲ, ಹಲವಾರು ಅಲ್ಲ, ನಾನು ಏನ್ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಪಕ್ಷ ಲೋಕಲ್ ಲೀಡರ್ಶಿಪ್ ಅಲ್ಲಿ ಬಿಲೀವ್ ಇದೆ. ಓಕೆ, ಕೇಂದ್ರ ಸರ್ಕಾರದ ಬಿಜೆಪಿ ರೀತಿ ಒಂದು ಡಿಕ್ಟೇಟರ್ಶಿಪ್ ಸಂಭ್ರಮಾಚರಣೆ ಶುರುವಾಗಿದೆ. ನೀವು ಗಮನಿಸ್ತಾ ಇರಬಹುದು, ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಶುರುವಾಗಿದೆ ದೆಹಲಿಯಲ್ಲಿ. ಇನ್ನೊಂದು ಮುಖ್ಯ ಕಾರಣ ಬಿಜೆಪಿ ಇವತ್ತೇನಾದ್ರೂ ಗೆದ್ರೆ ಒಂದು ಕಾರಣ ಶಾಹಿದ್ ಸಿಂಗ್ ವರ್ಮಾ ಅಂತ ಹೇಳಿದ್ವಲ್ಲ, ಬೆಸ್ಟ್. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಬ್ಬ ರಾಜಕಾರಣಿ ನನ್ನ ಮನಸ್ಸಿಗೆ ಇಂಪ್ರೆಸ್ ಮಾಡಿದವರು ಅವರೇನೆ. ಅವರ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಆಗ ಸ್ಟೂಡೆಂಟ್ ಇದ್ದಾಗ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ, ವಾಹ್ ಏನಿಂತ ನಾಯಕ ಅಂತ ಹೇಳಿ ನೋಡುವಂತ ಒಂದು ಇದನ್ನ ನಾನು ಇಂಪ್ರೆಷನ್ ಮಾಡಿ ಬೆಳೆಸ್ಕೊಂಡಿದ್ದವನು. ಅವರ ಕುಟುಂಬ ಮತ್ತೊಮ್ಮೆ ಅವರ ಮಗನ ರೂಪದಲ್ಲಿ ಅಲ್ಲಿ ಬಂದಿದೆ ಅಂತಂದ್ರೆ ಎಸ್, 2 ಕಾರಣನೂ ಇದೆ. ಸೊ ಒಂದು, ಇದು ಜಾಟ್ ಸಮುದಾಯ ಏನಿದೆ, ಹರಿಯಾಣದಲ್ಲಿ ಕಳ್ಕೊಂಡಿದ್ದಾರೆ, ಪಂಜಾಬಲ್ಲಿ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ, ರಾಜಸ್ಥಾನದಲ್ಲಿ ಏನು ಇರ್ತಕ್ಕಂಥ ಜಾಟ್ ಸಮುದಾಯ ಏನಿದೆ, ಜಾಟ್ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಇಲ್ಲಿ ಚಾನ್ಸ್ ಸಿಗ್ತದೆ ಅಂತ ಹೇಳಿ ಆ ಜಾಟ್ ಸಮುದಾಯದ ಹೇಳುವ ಪ್ರಕಾರ ಹರಿಯಾಣ ದೆಹಲಿ ಗಡಿ ಪ್ರದೇಶದಲ್ಲಿ 9 ಕಡೆ ಬಿಜೆಪಿ. ಅದೇ ಹೇಳ್ತಾ ಇರ್ಬೋದು. ಏನು ಅಂತಂದ್ರೆ ಹರಿಯಾಣ ಅಂದ್ರೆ ಜಾಟ್ ಸಮುದಾಯದ ಒಬ್ಬ ನಾಯಕ, ಜಾಟ್ ಸಮುದಾಯದ ಒಬ್ಬ ನಾಯಕ, ಜಾಟ್ ಸಮುದಾಯದ ನಾಯಕ ಒಬ್ಬ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆ ಆಫ್ಟರ್ ಲಾಂಗ್ ಟೈಮ್. 20 ವರ್ಷಗಳ ನಂತರ, 27 ವರ್ಷಗಳ ನಂತರ ಆಗುವಂತ ಅವಕಾಶ ಇದೆ ಅಂತ ಹೇಳಿ ಆ ಜಾಟ್ ಸಮುದಾಯ ಮತ್ತು ಆ ಭಾಗದ ಜನರು ಕೂಡ ಬಿಜೆಪಿಗೆ ಹೊರಟಾಕ್ತಿದ್ದಾರೆ. ಆ ದೃಷ್ಟಿಯಿಂದ ಸರ್ ಅವ್ರು ಹೇಳ್ತಾ ಇದ್ದಾರೆ, ಈಗ ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಅವರವರ ಮ್ಯಾನಿಫೆಸ್ಟೋ ಕೊಟ್ಟರು. ಇವ್ರ ಅಧ್ಯಕ್ಷರು ಪಾಪ ವಿದೇಶದಿಂದ ಬಂದು ಡೈರೆಕ್ಟ್ ಆಗಿ ಹೋಗಿ ಡೆಲ್ಲಿಲಿ
ಮ್ಯಾನಿಫೆಸ್ಟೋ ಕೊಟ್ಟರು ಸರ್, ಇದು ಕೊಟ್ಟರು ಸರ್. ಅದಲ್ಲಿ ಈ ಕರ್ನಾಟಕದ ಮಾಡೆಲ್ ಅಂತ ಇದ್ದಾಗ ಅಲ್ಲೂ ವರ್ಕೌಟ್ ಆಗಿರ್ಬೇಕಲ್ವಾ, ಅಲ್ಲಿ ವರ್ಕೌಟ್ ಆಗಿರ್ಬೇಕಲ್ವಾ. ನಿಮ್ಮ ಅಧ್ಯಕ್ಷರೇ ಕೊಟ್ಟಿದ್ರೆ, ನಿಮ್ಮ ಅಧ್ಯಕ್ಷರೇ ಕೊಟ್ಟಿದ್ದಂಥದ್ದು. ಪಾಪ ಅವರ ಬಡಬಡಿ ದಾಟದಲ್ಲಿ ಇಲ್ಲಿ ಬರಕ್ಕಾಗ್ದಿರಾ, ಕರ್ನಾಟಕ ಬರಕ್ಕಾಗ್ದಿರಾ, ಸ್ಟ್ರೈಟ್ ಡೆಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ಬೇಕಾದಾಗ ಅವರು ಗ್ಯಾರಂಟಿ ಪಾಲಿಟಿಕ್ಸ್ ಮಾಡಕ್ ಹೋದ್ರು. ಏನಾಯ್ತು ಗ್ಯಾರಂಟಿ ಪಾಲಿಟಿಕ್ಸ್? ದಟ್ ಮೀನ್ಸ್ ಸರ್, ಒಂದ್ ನಿಮಿಷ ನೀವು ಮಾತಾಡ್ತಾ ಇದ್ರು ಕೇಳಿಸ್ಕೊಳ್ಳಿ ಸರ್, ಅಲ್ಲಿ ಕೇಳಿಸ್ಕೊಳ್ಳೋ ಸಮಯ ನಿಮ್ದು. ಆಮೇಲೆ ಅಲ್ಲಿ ಹೋದಾಗ ಇದೇ ಗ್ಯಾರಂಟಿಗಳನ್ನ ಇದನ್ನ ಹೇಳಿರ್ತಾನೆ. ಸೊ BPM ಆಫ್ ಡೆಲ್ಲಿ ರಿಜೆಕ್ಟೆಡ್ ಯು. ಯಾವ ರೀತಿ ರಿಜೆಕ್ಟ್ ಮಾಡಿದ್ದಾರೆ ಸರ್? ನೀವು ನಂಬರೇ ಹೇಳ್ಸಕ್ಕಾಗಲ್ಲ ಅಲ್ಲಿ, ಬಿಕಾಸ್ ಅಲ್ಲಿ ಏನೂ ಇಲ್ಲ, ನಂಬರು ಎಣ್ಸಕ್ಕೂ ಆಗಲ್ಲ, ಏನೂ ಇಲ್ಲ. ಇಷ್ಟಿರ್ಬೇಕಾದಾಗ ಯಾವ ರೀತಿ ಆದಂತ ಇವ್ರ ಅರಗೆನ್ಸ್ ಅವ್ರದ್ದು ಅಲ್ಲ, ಇವ್ರದ್ದು ಅರಗೆನ್ಸ್ ಇದೆ. ಇವ್ರ ಅರಗೆನ್ಸ್ ಯಾವ ರೀತಿಗಂತ ಮತ್ತೆ ಇನ್ನೊಂದು ಹೇಳ್ತಾರೆ, ನಾವು ರಿವ್ಯೂ ಆಗ್ತೀವಿ 138 140 ವರ್ಷದ ಪಾರ್ಟಿ ಇನ್ನ ರಿವ್ಯೂ ಆಗ್ತಾನೆ ಇರುತ್ತೆ. ಸಾಕು ಸರ್, ಇದ್ರಲ್ಲಿ ಜನ ನಿಮ್ಮನ್ನ ಸಾಕು ಅಂತ ಮಾಡಿದ್ದಾರೆ. ದೇಶದಲ್ಲಿ ಬೇರೆ ವಿಕಲ್ಪಗಳಿದೆ, ಅವ್ರಿಗೂ ಅವರು ಒಂದಷ್ಟು ವರ್ಷ ಆಳ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಸರ್, ಅದಲ್ಲಿ ಏನಂತ ನೆಗೆಟಿವ್ ವೋಟ್ಸ್. ಇಲ್ಲಿ ಯಾವ್ದು ನೆಗೆಟಿವ್ ವೋಟ್ಸ್ ಇಲ್ಲ ಸರ್, ಇಟ್ಸ್ ಅ ಪಾಸಿಟಿವ್ ವೋಟ್ಸ್ ಫಾರ್ ದ ಡೆವಲಪ್ಮೆಂಟ್. ಜನ ಡೆವಲಪ್ಮೆಂಟ್ಸ್ ಕೇಳ್ತಾ ಇರುವಂತದ್ದು, ಜನಕ್ಕೆ ಏನ್ ಬೇಕನ್ನೋದು ಕೊಟ್ಟಿರುವಂತದ್ದು, ಡೆಲ್ಲಿಯ ಒಂದು ಏನಂತೆ ಆ ಬಜೆಟ್ ಅನುಗುಣವಾಗಲೇ ಇದು ಮಾಡಿರುವಂತದ್ದು. ಅದನ್ನ ಯಾವ ಗವರ್ಮೆಂಟ್ ಬರ್ತದೆ, ಭಾರತೀಯ ಜನತಾ ಪಾರ್ಟಿ ಗವರ್ಮೆಂಟ್ ಬರುವಂತದ್ದನ್ನ ಪೂರೈಸುವಂತದ್ದು ಇರುತ್ತೆ. ನೀವು ಇಲ್ಲಿ ಪೂರೈಸಿ ಜನರ ಒಂದು ಇದನ್ನ ಇದು ಮಾಡಿರೋದ್ರಲ್ಲಿ ಜನರ ಬಾಳೆ ಇಲ್ಲೇನ್ ಮಾಡಿದ್ದೀರಾ? ಇಲ್ಲೇನ್ ಮಾಡಿದ್ದಾರೆ? ದೇಶದ ಬಗ್ಗೆ ಅಲ್ಲ, ಕರ್ನಾಟಕದ ಜನರ ಬಗ್ಗೆ ಏನ್ ಮಾಡಿದ್ದೀರಾ? ಯಾವ ವಸ್ತುಗಳ ಬಗ್ಗೆ ಬಿಟ್ಟಿದ್ದೀರಾ? ಯಾವ್ದು ಬಿಟ್ಟಿಲ್ಲ ಅದರಲ್ಲಿ.